ನಮಸ್ಕಾರ ರೀ ಎಲ್ಲಾ ರೈತರಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಏನ್ ಹೇಳತ್ತೀನಿ ಅಂದ್ರೆ ನಾ ಹೇಳೋ ಔಷಧಗಳನ್ನ ಯಾರ್ಯಾರು ಯೂಸ್ ಮಾಡಿರಿ ಮತ್ತೆ ಯಾರಿಗೆ ರಿಸಲ್ಟ್ ಬಂದೈತಿರಲ್ಲ ಸೊ ಅವ್ರ ಈ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ನ ಹಾಕ್ರಿ ಇವತ್ತ ನನಗೂ ಸ್ವಲ್ಪ ಗೊತ್ತಾಗಬೇಕು ಎಷ್ಟು ಜನ ರೈತರು ಯೂಸ್ ಮಾಡತ್ತೀರಿ ಎಷ್ಟು ಜನಕ್ಕೆ ರಿಸಲ್ಟ್ ಬರತೈತಿ ಅಂತೇಳಿ ಒಂದು 17 ಜನ ನಂಗೆ ಕಾಲ್ ಮಾಡಿ ಹೇಳಿರಿ ಆಲ್ರೆಡಿ ರಿಸಲ್ಟ್ ಬಂದೈತಿ ಚಲೋ ಐತೆ ಅಂತೇಳಿ ಸೊ ಇನ್ನು ಯಾರ್ಯಾರಿಗೆ ರಿಸಲ್ಟ್ ಬಂದೈತಿ ಏನಿಲ್ಲ ಅಂತ ನೀವು ನಮ್ಗೆ ಕಮೆಂಟ್ ಹಾಕಿ ಹೇಳ್ರಿ ಅಥವಾ ಕಾಲ್ ಮಾಡ್ರಿ ಅಂತಿಲ್ಲ ನೀವು ಕಮೆಂಟ್ ನ ಹಾಕ್ಬೋದು ಬೇರೆಯವರು ಸೊ ಅದನ್ನ ನೋಡ್ಕೋಬಹುದು ಕಮೆಂಟ್ ನ. ಸೊ ಇವತ್ತಿನ ವಿಡಿಯೋ ಒಳಗೆ ಏನಪ್ಪಾ ಅಂದ್ರೆ ಮೊನ್ನೆ ಒಂದು ವಾರ ಆತ್ರ ಡ್ರೆಂಚಿಂಗ್ ಮಾಡಿ ಸೊ ಆ ಡ್ರೆಂಚಿಂಗ್ ದ ರಿಸಲ್ಟ್ ಹೆಂಗ್ ಬಂದಂತ ಹೇಳಿ ಇವತ್ತ ಒಂದ್ ವಾರ ಬಿಟ್ಟು ಬಂದಿನಿ. ಯಾಕಂದ್ರೆ ದಿನ ನೋಡ್ರಿ ಅದ ಕರೆಕ್ಟ್ ನಮಗೆ ರಿಸಲ್ಟ್ ಹಂಗ ಅಂದ್ರೆ ಗೊತ್ತಾಗೋದಿಲ್ಲ. ಒಂದ್ ವಾರ ಬಿಟ್ಟ ಇವತ್ತ ಈ ಪ್ಲಾಟ್ ಬಂದೇನ್ರಿ ನಮ್ಮ ಮನಿ ಪ್ಲಾಟ್ಗ ಏನಪ್ಪಾ ಅಂದ್ರೆ 2 ಎಕರೆ ಡ್ರೆಂಚಿಂಗ್ ಮಾಡಿ ನಿಮ್ಗೆ ತೋರ್ಸೇನ್ ವಿಡಿಯೋ ಒಳಗೆ ಏನೇನ್ ಮಾಡ್ರಿ ಅಂತೇಳಿ. ಸೊ ಅದ್ರ ರಿಸಲ್ಟ್ ಹೆಂಗ್ ಬಂದೈತಿ ಇವತ್ತು ಬಂದೇನ್ರಿ ನೋಡಾಕ. ಸೊ ರಿಸಲ್ಟ್ ಅಂತೂ ಐತ್ರಿ ಚಲೋ ಆಗೈತಿ. ಏನಿಲ್ಪ ಅಂದ್ರೆ ಎಲ್ಲಾ ಕಡೆನೂ ಕಬ್ಬು ನಾಟೈತಿ. ಮತ್ತೊಂದ ಸ್ಪೆಷಲಿ ನಿಮ್ಗ ಒಂದ್ ರಿಸಲ್ಟ್ ನ ತೋರ್ಸ್ಬೇಕಿತ್ತು. ಏನಪ್ಪಾ ಅಂದ್ರೆ ರಿಸರ್ಚ್ ಹೋತ ಮಂತ್ ಐ ಥಿಂಕ್ ಒಂದ್ ಮಂತ್ ಇನ್ನೂ ಆಗಿಲ್ಕಿಲ್ಲ. ಏನಪ್ಪಾ ಅಂದ್ರೆ ಎಲೆಕ್ಟ್ರೋ ಕಲ್ಚರ್ ಅಂತ ಹೇಳಿ ಹಾಕಿದ್ದೀರಿ. ಅದರಿಂದ ಯೂಸ್ ಆಗೈತೋ ಇಲ್ಲ ಅಂತ ಈ ವಿಡಿಯೋ ಒಳಗ ನಿಮ್ಗೆ ಹೇಳ್ಬೇಕಂತೇಳಿ ಸ್ಪೆಷಲಿ ವಿಡಿಯೋ ಮಾಡತ್ತೀನಿ. ಅದು ಏನೇನ್ ಚೇಂಜಸ್ ಆಗಿದೆ ಅಂತ ಈ ವಿಡಿಯೋ ಒಳಗೆ ನಿಮ್ಗೆ ಹೇಳ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಹಂಗ ಯೂಸ್ಫುಲ್ ಇತ್ತಂದ್ರೆ ನೀವು ಅದನ್ನ ಅಳವಡಿಸ್ಕೋರಿ. ಸೊ ಅಲ್ಲಿ ಏನ್ ನೋಡತ್ತಿರಲ್ಲ ಎಲೆಕ್ಟ್ರೋ ಕಲ್ಚರ್ ಒಂದು ಡಿವೈಸ್ ಕೂತೈತಿ, ಆಮೇಲೆ ಅಲ್ಲೊಂದು ಕೂತೈತಿ, ಆಮೇಲೆ ಇಲ್ಲೊಂದು ಕೂತೈತ್ರಿ. ಇತ್ತೊಳಗೆ ಏನ್ ಚೇಂಜಸ್ ಆಗೈತೆ ಅಂದ್ರ ನನಗೂ ಇದಷ್ಟ ಚೇಂಜಸ್ ಆಗ್ತಿತ್ತ ಅನ್ಕೊಂಡಿಲ್ಲಾಗಿನಿ. ಬಟ್ ಇದೇನ್ ನೋಡತ್ತಿರಲ್ಲ ಇಲ್ಲಿ ಲೈನ್ ಹೊಡೆದೇನ್ರಿ. ಇಲ್ಲಿ ಇದೇನಪ್ಪಾ ಅಂದ್ರ 10 ಬಿಟ್ಟ ಒಂದ್ 5 ಫೂಟ್ 6 ಫೂಟ್ ತನಕ ಈ ಕಡೆ ದಂಡಿ ಐತ್ರಿ, ಒಂದ್ 5 ಫೂಟ್ ತನಕ. ಇದೇನೈತ್ರಲ್ಲ ಇಲ್ಲಿ ಎಲೆಕ್ಟ್ರೋ ಕಲ್ಚರ್ ಐತ್ರಿ, ಈ ಡಿವೈಸ್ ಇಲ್ಲಿ ಐತಿ. ಸೊ ಇಲ್ಲಿ ತನಕ ಇಲ್ಲಿ ಏನ್ ಲೈನ್ ಹೊಡೆದನ್ರಲ್ಲ ಇಲ್ಲಿ ಹಿಡ್ಕೊಂಡು ಅಲ್ಲಿ ಇಲ್ಲೇ ಐತ್ರಲ್ಲ ಇಲ್ಲಿ ಹಿಡ್ಕೊಂಡ ಎಲೆಕ್ಟ್ರೋ ಕಲ್ಚರ್ ಡಿವೈಸ್ ಇಲ್ಲಿ ಐತಿ. ಇಲ್ಲಿ ತಕ ನಾ ಏನೋ ಲೈನ್ ಹೊಡೆದೆ ನಿಮ್ಗೆ ತೋರ್ಸಕಂತೇಳಿ. ಸೊ ಇದೇನ್ ನೋಡತ್ತಿರಲ್ಲ ಎಲೆಕ್ಟ್ರೋ ಕಲ್ಚರ್ ಇಲ್ಲಿ ಹಿಡ್ಕೊಂಡಿದ್ ಲೈನ್, ಈ ಲೈನ್ ದಿಂದ ಕಬ್ಬ ಅಲ್ಲಿ ತನಕ ಅಂದ್ರೆ ಆ ಡಿವೈಸ್ ಹತ್ರಲ್ಲ ಹತ್ರ ಅಚ್ಚಿ ಕಡೆ ಒಂದ್ 5 ಫೂಟ್ ತನಕನು ಕಬ್ಬ ಇಷ್ಟು ಮಸ್ತ್ ಬಂದೈತ್ರಿ. ಮತ್ ಸ್ವಲ್ಪ ಬಾಕಿ ಕಬ್ಬಕ್ಕಿಂತ ಸ್ವಲ್ಪ ಎತ್ತರ ಐತಿ. ಅಂದ್ರ ನೋಡ್ರಿ ಇಲ್ಲಿ ವಿಡಿಯೋ ಒಳಗ ಒಂದ್ ಲೆವೆಲ್ ಕಾಣ್ತಬೋದ್ರಿ, ಬಟ್ ಇಲ್ಲಿ ಬಂದ ಪ್ರತ್ಯಕ್ಷ ನೋಡ್ರನು ಇಲ್ಲಿ ನಿಮಗ್ ಗೊತ್ತಾಗ್ಬಿಡತ್ರಿ ಏನಪ್ಪಾ ಅಂದ್ರ ಏನೋ ಒಂದ್ ಚೇಂಜಸ್ ಆಗೈತಿ ಅದ್ರೊಳಗ ಅಂತ ನನಗ ಅನ್ಸಾಯ್ತು. ಯಾಕಂದ್ರ ಇಲ್ಲಿ ಕಬ್ಬ ಹೈಟ್ ಐತ್ರಿ, ಇಲ್ಲಿ ಲೈನ್ ಹಾಕಿನ್ ನೋಡ್ರಿ, ಇಲ್ಲಿ ಲೈನ್ ಹಾಕಿನ್ರಲ್ಲ ಇದೇನ್ ಕಾಣತ್ತಲ್ಲ ಇಲ್ಲಿ ಹಿಡ್ಕೊಂಡ ಇದು ಕಬ್ಬ ಸ್ವಲ್ಪ ಹೈಟ್ ಐತಿ. ಇದು ಅದ ಡಿವೈಸ್ ಮುಗಿದ್ ಒಂದ್ 5 ಫೂಟ್ ಆದ ಬೆಳಕ ಅಲ್ಲಿಂದ ಮತ್ತೆ ಸ್ವಲ್ಪ ಗಿಡ್ಡ ಐತಿ. ಸೊ ಈ ರೀತಿ ಚೇಂಜಸ್ ನಾ ನೋಡತ್ತೇನ್ರಿ. ಸೊ ನನಗ ಅನ್ಸೈತಿ ಇದು ಡಿವೈಸ್ ಏನೋ ಕೆಲಸ ಮಾಡ್ಬೋದಪ್ಪ, ಕೆಲಸ ಮಾಡೈತೆ ಅಂತ ಅನ್ಸತೈತಿ. ಸೊ ಈಗ ಏನೈತ್ರಲ್ಲ ನೆಕ್ಸ್ಟ್ ಒಂದ್ 400 ಡಿವೈಸ್ ನ ಮಾಡಿ ಟೋಟಲ್ ಆಗಿ 1 ಎಕರೆ ಹಾಸ್ತೇನ್ರಿ. 2 ಎಕರೆಕ್ ಅಂದ್ರ ಟೋಟಲ್ ಆಗಿ 400 ಹತ್ತವ್ರಿ. 2 ಎಕರೆಕ ಇದನ್ನ ಡಿವೈಸ್ ನ ಅಳವಡಿಸ್ಕೊಂಡ ನೋಡೋಣಂತ ಈ ವರ್ಷ ಹೋದ ವರ್ಷಕ್ಕಿಂತ ಹೆಂಗ್ ಬರ್ತೈತಿ. ನೀವು ನೋಡ್ಬೋದು ಆರಾಮ ಕುಡಿ ಏನೈತ್ರಲ್ಲ ಹೆಲ್ದಿ ಆಗಿನ ಹೊಡೆದೈತಿ. ಮತ್ತ ಎಲ್ಲಾ ಕಬ್ಬನು ಹೆಲ್ದಿ ಆಗೈತಿ, ಏನೋ ಪ್ರಾಬ್ಲಮ್ ಏನೋ ಇಲ್ಲಿಗ. ಇದಕ್ಕೇನಂದ್ರಪ್ಪ ಒಂದ್ ಡ್ರಿಂಚಿಂಗ್ ಆಗೈತ್ರಿ, ಒಂದ್ ಯೂರಿಯಾ ಮತ್ತ 10 ಕಿಲೋ ಸಲ್ಫರ್ ನ ಮಿಕ್ಸ್ ಮಾಡಿ ಹೋಗೋದೇನಿ. ಇಷ್ಟು ಬಿಟ್ರೆ ಏನೋ ಮಾಡಿಲ್ಲ ಇದಕ್ಕ. ಮತ್ತ ಡ್ರೆಂಚಿಂಗ್ ನ ಮಾಡಿದಿಂದ ಸ್ವಲ್ಪ ಮರಿಗಳ ಸಂಖ್ಯೆ ಜಾಸ್ತಿ ಕಾಣೈತ್ರಿ. 1 ವೀಕ್ ಒಳಗೆ ಆರಾಮಾಗಿ ರಿಸಲ್ಟ್ ಬರ್ತೈತಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಪ್ಪ ಅಂದ್ರ ನೀವ್ ಎಷ್ಟು ಹಸಿಯಾಗಿ ಮಾಡ್ತಾರಲ್ಲ ಅಷ್ಟು ನಿಮ್ಗೆ ರಿಸಲ್ಟ್ ನ ಕೊಡಕ್ ಸ್ಟಾರ್ಟ್ ಮಾಡ್ತೈತಿ. ನೀವೆಷ್ಟು ಒಣದ್ ಮಾಡ್ತಾರಲ್ಲ ಅಷ್ಟು ನಿಮ್ಗೆ ರಿಸಲ್ಟ್ ನ ಕಮ್ಮಿ ಕೊಡ್ತೈತಿ. ಮತ್ ನನ್ನೊಂದ್ ಏನೈತ್ರಲ್ಲ ಮರಿಗಳ ಯಾವಾಗ್ಲೂ ಈ ಸೈಜ್ ದಾಗ ಹೊಡಿಬೇಕ್ರಿ. ಯಾಕಂದ್ರೆ ಇಷ್ಟ ಚಂದ ಹೊಡಿತಂದ್ರ ಇದ್ ನೋಡ್ರಲ್ಲ ಎಷ್ಟು ಗಟ್ಟಿ ಐತಿ. ಮತ್ ಇದನ್ನ ನೋಡಬಹುದು ನೀವು ಎಷ್ಟು ದಪ್ಪ ಐತಿದ, ಇಷ್ಟ ಐತಿ ಆರಾಮ ಇಷ್ಟ ನೋಡ್ರಿ ಇದ. ಸೊ ಇವು ಸೈಡ್ ಎಲ್ಲ ಹಿಂಗ ಅದಾವು. ಸೊ ಯಾವ್ದು ರೋಗ ಇಲ್ದೆ ಹೆಲ್ದಿ ಆಗಿ ಡ್ರೆಂಚಿಂಗ್ ಮಾಡಿದ ಬಳಕ ಸ್ವಲ್ಪ ರಿಸಲ್ಟ್ ನಾನು ಕಾಣ್ಕೊಳತ್ತೇನ್ರಿ. ಯಾಕಪ್ಪ ಅಂದ್ರ ಸುಳ್ಳು ಹೇಳಿ ಏನಿಲ್ಲ. ಆಕ್ಚುಲ್ ಅಂದ್ರೆ ಏನ್ ಮಾಡ್ತೀವಿ ಅದ್ರ ರಿಸಲ್ಟ್ ನ ತೋರ್ಸಿದ್ರೆ ಜನರಿಗೆ ನಂಬಿಕೆ ಬರ್ತೈತಿ, ರೈತರಿಗೂ ಗೊತ್ತಾಗ್ತೈತಿ. ಯಾಕಂದ್ರೆ ನಾವು ರಿಸಲ್ಟ್ ತೋರ್ಸಿಲ್ಲ ಬರೀ ಎಲ್ಲೋ ಒಂದ್ ಕಡೆ ಮುಲಾಕುತ್ತ ನೀವು ಅದನ್ನ ಮಾಡ್ರಿ, ಅದ ತಳಿ ಹಚ್ಚರಿ, ಇದ್ ಹಚ್ಚರಿ ಅಂದ್ರೆ ರೈತರಿಗೆ ಏನಾಗ್ತೈತಿ, ವಿದೌಟ್ ರಿಸಲ್ಟ್ ನಾವ್ ಏನು ಹೇಳ್ರಿ ರೈತರು ಕೇಳಂಗಿಲ್ಲ. ಸೊ ಅದಕ್ಕಾಗಿ ರೈತರಿಗೆ ನಾವು ರಿಸಲ್ಟ್ ನ ತೋರಿಸಿ ಏನೋ ಕೊಟ್ಟರು ರೈತರು ನಂಬತಾರು. ರೈತರು ಅಷ್ಟ ಅಲ್ರಿ, ಯಾಕಂದ್ರ ರೈತರ ಅಷ್ಟೇ ನಾವು ನಂಬತಾರೋ ಗೊತ್ತಿಲ್ಲ. ಯಾರಿಗೂ ಆದ್ರೆ ನೀವು ಏನೋ ಪ್ರಾಡಕ್ಟ್ ನ ಕೊಡ್ರಿ ಅಥವಾ ಯಾರೋ ಈಗ ಗ್ರೂಪ್ ಒಳಗೆ ಯಾರೋ ಜನ ನೀವು ಪ್ರಮೋಷನ್ ಮಾಡ್ಕೋತೀರಿ, ಆ ಸಿಗ್ತೈತಿ ಈ ಸಿಗ್ತೈತಿ ಹೇಳ್ತೀರಿ. ಬಟ್ ಅದ್ರ ರಿಸಲ್ಟ್ ನೀವು ತೋರಿಸ್ಬೇಕ್ರಿ. ಯಾಕಂದ್ರೆ ವಿದೌಟ್ ರಿಸಲ್ಟ್ ನೀವು ಏನೋ ಪ್ರಾಡಕ್ಟ್ ಹಾಕಿರ ರೈತರು ಹೆಂಗಾಗ್ತೈತಿ, ಇವ್ರು ರಿಸಲ್ಟ್ ಹಾಕಿಲ್ಲ ಪ್ರಾಡಕ್ಟ್ ಹಾಕಿರ ಏನ್ ಮಾಡುದ ಹಿಂಗ ಕೇಳ್ಕೊತ್ ಕುಂತ ಬಿಡ್ತಾರೋ. ಅದಕ್ಕೆ ನೀವ್ ಏನ್ ಮಾಡ್ರಿ, ನಿಮ್ ಪ್ರಾಡಕ್ಟ್ ಯೂಸ್ ಮಾಡಿ ಏನ್ ರಿಸಲ್ಟ್ ಬಂದಿರ್ತಾರ ಅದನ್ನ ತೋರಿಸ್ರಿ. ಇಷ್ಟ ಆದ್ರೆ ರೈತರು ಪರ್ಚೇಸ್ ಮಾಡ್ತಾರೋ, ನಿಮ್ ಬಿಸ್ನೆಸ್ ಆಗ್ತೈತಿ ಮತ್ತೆ ರೈತರಿಗೆ ಹೆಲ್ಪ್ ಆಗ್ತೈತಿ. ಮತ್ತೆ ಆದಷ್ಟ ಆರ್ಗ್ಯಾನಿಕ್ ನ ಮಾಡ್ಕೊಳಕ್ ಟ್ರೈ ಮಾಡ್ರಿ ಅಂತ ಪ್ರತಿಯೊಂದು ವಿಡಿಯೋ ಒಳಗೆ ಹೇಳತ್ತೇನ್ರಿ. ಯಾಕಂದ್ರ ನೀವು ಈಗ ಆರ್ಗ್ಯಾನಿಕ್ ಮಾಡಕ್ ಹೋದ್ರೆ 4-5 ವರ್ಷ ಬೇಕಂತ ನಿಮ್ಗೆ ಫಸ್ಟ್ ವಿಡಿಯೋ ಒಳಗೆ ಹೇಳೇನ್ರಿ. ಯಾಕಪ್ಪ ಅಂದ್ರ ಆರ್ಗ್ಯಾನಿಕ್ ದಿಂದ ನಿಮ್ ನೆಲ ಚಲೋ ಉಳಿತೈತ್ರಿ. ಬಟ್ ಆಲ್ಮೋಸ್ಟ್ ಕೆಮಿಕಲ್ ಯೂಸ್ ಮಾಡೋದನ್ನ ನಿಮ್ ನೆಲ ಹಾಳಾಗ ಸ್ಟಾರ್ಟ್ ಆಗೈತಿ. ಮತ್ತೆ ಯಾರ್ದ ಕೊಡುವಾಗ ಹಬ್ಬ ಸ್ವಲ್ಪ ಗ್ಯಾಪ್ ಆಗಿತ್ತು ಅನ್ನತ್ತಿರಲ್ಲ, ಸ್ವಲ್ಪ ವೇಟ್ ಮಾಡ್ರಿ. ಯಾಕಂದ್ರೆ ಥಂಡಿದಿಂದಾಗ ಜಾಸ್ತಿ ಮ್ಯಾಗ ಎದ್ದು ಬರಂಗಿಲ್ಲ. ಇದೇನೈತಿರಲ್ಲ ನಾನು ಗ್ಯಾಪ್ ಆಗೈತಿ, ಗ್ಯಾಪ್ ತುಂಬಬೇಕನ್ನತ್ತೀನಿ. ಬಟ್ 2 ನೀರ್ ಒಳಗೆ ಇದೆಲ್ಲಾನು ಆಲ್ಮೋಸ್ಟ್ ಕವರ್ ಆಗಿಬಿಟ್ಟೈತಿ. ನೀವು ನೋಡತ್ತೀರಿ ಈಗ ಎಲ್ಲೂ ಒಂದ್ ಸ್ವಲ್ಪ ನನಗೆ ಗ್ಯಾಪ್ ಅಷ್ಟ ಅನ್ಸತ್ತಿಲ್ಲ. ಎಲ್ಲೋ ಒಂದೊಂದ್ ಕಡೆ ಅದಾವ, ಅವೇನು ಓಕೆ ನಡಿತೈತಿ, ನಾವು ಕವರ್ ಮಾಡ್ಕೋಬಹುದು ಆಮೇಲೆ ಅದನ್ನ.
ಸೊ ನೀವು ಕೊಡೋ ಕಬ್ಬಿಗೆ ಡೋಸ್ ಸ್ಟಾರ್ಟಿಂಗ್ ಒಯ್ಯವ್ರು ಇದಾರೆ. ಕೆಲವೊಂದು ಡೋಸ್ಗಳನ್ನ ಹೇಳ್ತೇನೆ ರೀ, ಇವು ರೆಕಮೆಂಡ್ ಮಾಡ್ತೀನಿ, ಯಾಕಂದ್ರೆ ಇವು ಹೆಲ್ಪ್ಫುಲ್ ಅದಾವು. ಏನಪ್ಪಾ ಅಂದ್ರೆ ನೀವು ಸ್ಟಾರ್ಟಿಂಗ್ ಮಗಲ ಹರಿಕಿಂತ ಮಗಲ ಹರಿದ್ ಲೇಟ್ ಇತ್ತು, ಅಥವಾ ಸ್ಟಾರ್ಟಿಂಗ್ ನೀವು ಏನ್ ಮಾಡೋರಿದ್ರ ಅಂದ್ರೆ ಡೋಸ್ ಯಾವ ಹೋಗಿಬೇಕಂದ್ರೆ ಸ್ಪ್ರೇ ಅಂತೂ ನೀವು ಮಾಡ್ಕೋಬೇಕಾಗ್ತೈತ್ರಿ. ಸ್ಪ್ರೇ ಮಾಡ್ರಿ ಅಥವಾ ಡ್ರೆಂಚಿಂಗ್ ಮಾಡ್ರಿ. ನೀವು ಡೋಸ್ ಯಾವ ಹೋಗಿಬೇಕಂದ್ರ MOP, ಯೂರಿಯಾ ಮತ್ತ DAP ಇವು 3 ಮಿಕ್ಸ್ ಮಾಡಿ ಹೋಗಿಬೋದ್ರಿ. ಇಲ್ಲ ಅಂದ್ರೆ ನೀವು ಸ್ಟಾರ್ಟಿಂಗ್ ಒಂದ್ ಬ್ಯಾಗ್ ಯೂರಿಯಾ ಮತ್ತ 10 ಕಿಲೋ ಸಲ್ಫರ್ನ ಪ್ರತಿ ಎಕರೆದಂತ ಒಕ್ಕೊತ್ ಹೋದ್ರು ನಡೀತೈತ್ರಿ. ಆಮೇಲೆ ನೀವು ಸೆಕೆಂಡ್ ಡೋಸ್ ಆಗಿ ನೀವು MOP ಮತ್ತ DAP ಮತ್ತೆ ಯೂರಿಯಾನ ಕೊಡ್ಬೋದು. ಇಲ್ಲ ಅಂದ್ರೆ ನೀವು ಮೊದ್ಲು ಯೂರಿಯಾ ಮತ್ತು ಸಲ್ಫರ್ ಕೊಡ್ಲಿ ಅಂದ್ರೆ DAP, MOP ಮತ್ತೆ ಯೂರಿಯಾನ ಫಸ್ಟ್ ಹೋಗದ, ಆಮೇಲೆ ನೀವು ಸೆಕೆಂಡ್ ಡೋಸ್ ಏನೈತಿರಲ್ಲ ಅದು ನೀವು ಯೂರಿಯಾ ಮತ್ತೆ ಸಲ್ಫರ್ನ ಕೊಡ್ಬೇಕಾಗ್ತೈತಿ. ಯಾಕಂದ್ರೆ ಸಲ್ಫರ್ ಮತ್ತು ಯೂರಿಯಾ ನೀವು ಕಂಪಲ್ಸರಿ ಆಗಿ ವರ್ಷಕ್ಕೆ ಒಮ್ಮೆ ಆದ್ರೂ ಯೂಸ್ ಮಾಡ್ಬೇಕ್ರಿ. ಮತ್ತೆ ನಿಮ್ಗ ಮತ್ತೊಂದ್ ಏನ್ ಹೇಳತ್ತೇನಂದ್ರೆ ಸಲ್ಫರ್ನ ಮತ್ತೆ ಜಿಂಕ್ ಸಲ್ಫೇಟ್ನ 1 ಎಕರೆಕ ಪ್ರತಿ ವರ್ಷಕ್ಕೆ 10 kg ನೀವು ಯೂಸ್ ಮಾಡ್ಲೇಬೇಕ್ರಿ. 10 kg ಇರ್ತೈತಿ, ಅಷ್ಟೇ ಯೂಸ್ ಮಾಡ್ರಿ. ನೀವು ಗಳೆ ಹಾಕುದ್ರಾಗ್ರಿ ಯೂಸ್ ಮಾಡ್ರಿ, ಇಲ್ಲ ಸ್ಟಾರ್ಟಿಂಗ್ ಲಾಗನ್ ಮಾಡೋ ಏನ್ ಕಬ್ಬ ಹಚ್ತಿರ್ತಾರಲ್ಲ ಆ ಟೈಮ್ ಒಳಗೂ ಯೂಸ್ ಮಾಡ್ರಿ, ನಡೀತಿತ್ರದ. ಸೊ ಇದೇ ನೀವು ಹೊಡೆದು ನೀವು ನೋಡತ್ತಿರಲ್ಲ ಖಬರಿ ಇದ ಲೇಟ್ ಮಾಡಿ ಅಂದ್ರೆ ಇದು ಗ್ಯಾಪ್ ಆಗಿದೆ ತಿಳ್ಕೊಂಡಿನಿ. ಬಟ್ ಡ್ರೆಂಚಿಂಗ್ ಮಾಡಿದ ಕೂಡಲೇ ಇದೆಲ್ಲಾನು ಕವರ್ ಆಗಿ ಈಗೆಲ್ಲ ನಾಟಿ ಇಷ್ಟ ಬಂದತ್ರಿ. ಸೊ ಇನ್ನೂ ನಾಟ ಆದತ್ರಿ. ಅದ್ರ ಸಲುವಾಗಿ ಪೇಷನ್ಸ್ ಕಳ್ಕೊಬೇಡ್ರಿ ಯಾರು. ಏನಪ್ಪಾ ಅಂದ್ರ ಕಬ್ಬ ಸ್ವಲ್ಪ ಗ್ಯಾಪ್ ಆದ್ರೂ ಕವರ್ ಮಾಡ್ಕೊಳಕ ಒಂದ್ 2 ನೀರ್ ತಗೋರಿ. ಅಷ್ಟೊಳಗೆ ಎಷ್ಟ್ ನಾಡ್ತೈತ್ಲ ಅದಕ್ಕ ಫೈನಲ್. ಅದ್ರ ಮುಂದೆ ನೀವು ಬೇಕಾದ್ರೆ ತರೂರಿ ಹಚ್ಕೊರಿ. ಇಲ್ಲ ನೀವು ಕಬ್ಬ ಕನ್ಕಿರಿ ತಂದ್ ಕಬ್ಬ ಕನ್ಕಿನ ಹೆಂಗ್ ಚುಚ್ಚಿದ್ರೆ ಹಿಂಗ್ ಖಡಾ ಚುಚ್ಚಿ ಬಿಡ್ರಿ, ಹಿಂಗ್ ಅಡ್ಡ ಹಾಕ್ಬೇಡ್ರಿ. ಖಡಾ ಚುಚ್ಚಿರಂದ್ರ ಅದು ಚಂದ ನಾಡ್ತೈತಿ. ಸೊ ಈ ಡ್ರೆಂಚಿಂಗ್ ಮಾಡಿದ ವಿಡಿಯೋನ ನಾ ಲೇಟ್ ಮಾಡಿ ಹಾಕೇನಪ್ಪ ಅಂದ್ರೆ ನಿಮ್ಗೆ ರಿಸಲ್ಟ್ ತೋರಿಸ್ಬೇಕಿತ್ರಿ. ನಾ ಡೈರೆಕ್ಟ್ ಡ್ರೆಂಚಿಂಗ್ ಮಾಡಿ ವಿಡಿಯೋ ನೆಕ್ಸ್ಟ್ ಡೇ ಹಾಕಿನಿ ಅಂದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ಯಾಕಂದ್ರೆ 1 ಡೇ ಒಳಗೆ ಹೆಂಗ್ ರಿಸಲ್ಟ್ ಕೊಡ್ತಂತ ಅಂತ ನೀವು ಕ್ವಶನ್ ಮಾಡೇ ಮಾಡ್ತೀರಿ. ಅದಕ್ಕೆ ನಿಮ್ಗೆ ಸ್ವಲ್ಪ ಕೆಲವೊಂದು ವಿಡಿಯೋಗಳ್ರಿ ಮತ್ತೆ ಕೆಲವೊಂದು ಸ್ಪ್ರೇ ಆದ ಬಳಿಕ ಸ್ವಲ್ಪ ರಿಸಲ್ಟ್ ನ ತೋರಿಸೋ ಸಲುವಾಗಿ ವಿಡಿಯೋನ ಲೇಟ್ ಮಾಡಿ ಹಾಕ್ತಿರ್ತೀನಿ. ಸೊ ವಿಡಿಯೋ ನೋಡ್ತೀರಿ, ಹಂಗ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ ಅಂದ್ರೆ ನಿಮ್ಗೂ ಹೆಲ್ಪ್ ಆಗ್ತೈತಿ, ಆದಷ್ಟು ರೈತರಿಗೂ ಹೆಲ್ಪ್ ಆಗ್ತೈತಿ. ಮತ್ತೆ ನಮಗೂ ಒಂದು ಮೋಟಿವೇಶನ್ ಸಿಕ್ಕಾಗ್ತೈತಿ. ಹೌದಪ್ಪ ರೈತರ ವಿಡಿಯೋ ನೋಡತ್ತಾರ, ಶೇರ್ ಮಾಡತ್ತಾರ, ಇನ್ಫಾರ್ಮೇಶನ್ ಅವ್ರಿಗೆ ಇಷ್ಟ ಆಗತ್ತೆ ಅಂತ ಹೇಳ್ತೀವಿ. ಮತ್ತೆ ಪ್ರತಿಯೊಂದು ವಿಡಿಯೋ ಆದ ಬಳಿಕ ನಿಮ್ಗೆ ಇನ್ಫಾರ್ಮೇಶನ್ ಇಷ್ಟ ಆಗಿದ ಒಂದು ಕಮೆಂಟ್ ಒಳಗೆ ಹೇಳ್ಬಿಡ್ರಿ. ಇನ್ಫಾರ್ಮೇಶನ್ ಕರೆಕ್ಟ್ ಐತಿಲ್ಲ, ಎಲ್ಲಿ ತಪ್ಪೈತಿಲ್ಲ ಅದನ್ನ ಹೇಳ್ರಿ, ನಾವು ತಿದ್ಕೋತೀವಿ. ಸೊ ಇವತ್ತೇನಿತ್ತಲ್ಲ ಈ ಹೊಲದಾಗ ತಿರುಗಾಡಿ ನಾ ಇವತ್ತ ನಿಮ್ಗೆ ವಿಡಿಯೋ ಮಾಡಿ ರಿಸಲ್ಟ್ ತೋರ್ಸಿನಿ. ಸೊ ನಿಮಗಿದ ಇಷ್ಟ ಆಗ್ತೈತಿ ಅಂತ ಅನ್ಕೊಳತೀನಿ. ಯಾಕಂದ್ರೆ ಏನೈತ್ರಲ್ಲ ರಿಯಲ್ ಆಗಿ ರಿಸಲ್ಟ್ ತೋರಿಸ್ಬೇಕು. ಯಾಕಂದ್ರೆ ಫೇಕ್ ರಿಸಲ್ಟ್ ನ ತೋರಿಸಿ ನಿಮ್ಗೆ ಆ ಪ್ರಾಡಕ್ಟ್ ತೋರಿ ಈ ಪ್ರಾಡಕ್ಟ್ ತೋರಿ ಮತ್ತೆ ಇನ್ನ ತನಕ ನಾ ನಿಮ್ಗೆ ಯಾವ್ದು ವಿಡಿಯೋ ಒಳಗ ಇದ್ದ ಪ್ರಾಡಕ್ಟ್ ನ ಯೂಸ್ ಮಾಡ್ರಿ ಅಂತ ಹೇಳಿಲ್ಲ. ನಾ ಯೂಸ್ ಮಾಡತ್ತೀನಿ ಅಂತ ಅಷ್ಟೇ ಹೇಳ್ತೀನಿ. ಕೆಲವೊಂದ್ ಜನ ಮಾತಾಡತ್ತೀರಿ ಏನಪ್ಪಾ ಅಂದ್ರೆ ಇವ್ ಅವ್ರ ಶಾಪ್ ಪ್ರಾಡಕ್ಟ್ ಸೇಲ್ ಮಾಡತಾನೋ ಅದ್ ಮಾಡತಾನ ಅಂತ ಕೆಲವೊಂದ್ ಜನ ಮಾತಾಡ್ಯಾರೋ ಅಷ್ಟು ನನಗೆ ಗೊತ್ತೈತಿ. ಬಟ್ ಯಾರಿಗೇನ್ ಹೇಳಲ್ರಿ, ಯಾಕಂದ್ರೆ ಅವ್ರ ಪ್ರಾಡಕ್ಟ್ ನ ಸೇಲ್ ಮಾಡ್ತಿರ್ತಾರ. ನಾ ಯಾವ್ದು ಪ್ರಾಡಕ್ಟ್ ನ ಸೇಲ್ ಮಾಡತ್ತಿಲ್ಲ, ಯಾವ್ದು ಬರೇ ಶಾಪ್ ವಿಡಿಯೋ ಹಾಕತ್ತೀನಿ. ಇಲ್ಲಿ ಮಟೀರಿಯಲ್ ನ ಸಿಗ್ತೈತ್ರಿ, ತಗೋರಿ ಬಿಡೋರಿದ್ರ ಬಿಡ್ರಿ, ನಿಮ್ಗೆ ಎಲ್ಲಿ ಅವೈಲೇಬಲ್. ಮತ್ತೆ ನನಗೆ ಎಷ್ಟು ಜನ DM ಮಾಡಿರಿ ಅಥವಾ ಮೆಸೇಜ್ ಕೇಳತ್ತಿರಲ್ಲ, ಕಾಲ್ ಮಾಡಿ ಕೇಳತ್ತಿರಲ್ಲ, ನಾನು ಡೈರೆಕ್ಟ್ ನಿಮ್ಗೆ ಹೇಳ್ತೀನಿ. ನಿಮ್ ಕಡೆ ಅವೈಲೇಬಲ್ ಇತ್ತಂದ್ರೆ ತೋರಿ, ಅವೈಲೇಬಲ್ ಇಲ್ಲ ಇತ್ತಂದ್ರೆ ಆ ಆಲ್ಟರ್ನೇಟಿವ್ ವೇನು ನಿಮ್ಗೆ ಹೇಳಿನಿ. ಸೊ ಇನ್ನೇನ್ ಹೇಳ್ಬೇಕ್ರಿ, ಮತ್ತೆ ಆಲ್ಟರ್ನೇಟಿವ್ ಯಾವ್ದಪ್ಪ ಇದ ಕಂಟೆಂಟ್ ಐತಿ ಇದನ್ನ ಯೂಸ್ ಮಾಡ್ರಿ ಅಂತಾನು ಹೇಳೋ ನೀವು ಕೇಳಲಿಲ್ಲ ಅಂದ್ರೆ ಇನ್ನ ಏನ್ ಮಾಡೋ. ಅದಕ್ಕೆ ನಾನು ನಿಮ್ಗೆ ಹೇಳಿರ್ತೇನ್ರಿ ಈ ಔಷಧನ ಇಲ್ಲಿ ಸಿಗ್ತಾವು, ಇದು ಔಷಧನ ಇವು ಮಿಕ್ಸ್ ಮಾಡ್ಕೊಂಡ್ರೆ ನೀವು ಮಾಡ್ರೆ ಅದ ಸೇಮ್ ಕಂಟೆಂಟ್ ಆಗ್ತೈತಿ ಅಂತ ಹೇಳಿ. ಬಟ್ ನೀವು ಅದ ಬೇಕಂತಂದ್ರೆ ಇನ್ನ ಹೇಳ್ಬಿಡ್ಬೇಕಾಗ್ತೈತ್ರಿ, ಇಲ್ಲಿ ಐತಿರಿ ತಗೋರಿ ಅಂತೇಳಿ. ಇದ ಮೇನ್ ಡಿಫ್ರೆನ್ಸ್ ರೀ. ಸೊ ಇದೇನೈತ್ರಲ್ಲ ಈಗ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೇನ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗ ಕಬ್ಬು ಯಾಕೆ ತುರ ಹಾಕ್ತೈತಿ, ಮತ್ತ ಕಬ್ಬ ಹೆಂಗ್ ನಿರ್ವಹಣೆ ಮಾಡ್ಕೋಬೇಕು, ಮತ್ತ 6 ತಿಂಗಳ ಆದ ಬೆಳಕ್ಕೆ ಏನೇನು ಗೊಬ್ಬರನ ಕೊಡೋದನ್ನ ನಾವು ಸ್ಟಾಪ್ ಮಾಡ್ಬೇಕು, ಮತ್ತ ಕಬ್ಬನ ಲಾಸ್ಟ್ ತನಕನು ಕಬ್ಬ ತುರಾಯಿ ಬರಬಾರ್ದಂಗ, ಮತ್ತ ಕಬ್ಬ ಲಾಸ್ಟ್ ತನಕನು ವೇಟ್ ಕಳ್ಕೊಬಾರ್ದಂಗ ಏನೇನ್ ಮಾಡ್ಬೇಕಂತ ಹೇಳಿ ನೆಕ್ಸ್ಟ್ ವಿಡಿಯೋ ಒಳಗ ಅದನ್ನ ಹೇಳೋದೇನ್ರಿ. ಏನಪ್ಪಾ ಅಂದ್ರೆ ಕಬ್ಬ ತುರಾಯಿ ಹಾಕ್ಬಾರ್ದು, ಮತ್ ಲಾಸ್ಟ್ ತನಕ 6 ತಿಂಗಳ ತನಕ ನಾವ್ ಹೆಂಗೋ ಕೇರ್ ಮಾಡ್ಕೋತೀರಿ. 6 ತಿಂಗಳ ತನಕ 6 ತಿಂಗಳ ಆದ್ಮೇಲೆ ಏನೇನ್ ಕೇರ್ ಮಾಡ್ಕೋಬೇಕು ಕಬ್ಬ, ಮತ್ತ ಅಲ್ಲಿಂದ ಕಬ್ಬ ಯಾವ ಸ್ಟೇಜ್ ಹೆಂಗ್ ಬೆಳಿತಿರುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತೇನ್ರಿ. ಸೊ ಅಲ್ಲಿ ತನಕ ವಿಡಿಯೋ ನೋಡ್ಕೋತೀರಿ, ಹಂಗ ಆದಷ್ಟು ಶೇರ್ ಮಾಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ.